ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಏನಂದರೆ ಜಿಯನ್ ಫ್ರೆಂಡ್ ಅಮ್ಮನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ, ಆಯಿತಾ. ಏನಂದರೆ ಇವನ ಜೊತೆ ಮತ್ತು ಅವನ ಜೊತೆ ಆರೋ ಜೊತೆ ಮೀಟ್ ಮಾಡೋದು ಅಂತ ಆಗಿತ್ತು. ಬಟ್ ಜಿಯನ್ಗೆ ಹುಷಾರಿಲ್ಲ, ಅದಕ್ಕೆ ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ನಾವಿಬ್ಬರು ಮೀಟ್ ಮಾಡೋಣ ಅಂದ್ಕೊಂಡ್ವಿ. ಅದಕ್ಕೆ ಜಿಯನ್ ಕೋಪ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ತಿಲ್ಲ ಅಂದ್ಬಿಟ್ಟು ನೋಡಿ ಇಲ್ಲಿ ಅದು ಇಟ್ಕೊಂಡು ನನಗೆ ಹೊಡ್ಕೊಂಡು ನೋಡಿ ಅಲ್ಲಿ ಎಷ್ಟು ಕೋಪ. ಹ್ಯಾಮರ್ ಇಟ್ಕೊಂಡು ನನಗೆ ಹೊಡ್ಕೊಂಡು ನಾನು ಬಿಟ್ಬಿಟ್ಟು ಹೋಗ್ತಿದ್ಯಾ ಅಂತ. ಯಾರು ಕೋಪ ಮಾಡ್ಕೊಂಡಿರೋದು? ಯಾರು? ನೀನು. ಯಾಕೆ? ಅದ್ರಲ್ಲಿ ತಂದು ನಂಗೆ ಹೊಡೆದು ಏಟ್ ಮಾಡಿಸಿ ಅವಾಗಿಂದ ಮಾತಾಡ್ಸ್ತಿಲ್ಲ. ಅವಾಗಿಂದ ನಾನು ರೆಡಿ ಆದಾಗಿಂದ ಅವನು. ನೆಕ್ಸ್ಟ್ ವೀಕ್ ಓಕೆ. ಜಿಯನ್ ಮತ್ತೆ ಆರೋ ನೆಕ್ಸ್ಟ್ ವೀಕ್, ಓಕೆನಾ? ನೋಡಿ ಅಲ್ಲಿ ಅದು ಕೋಪ. ಅದು ಸೊ ಇದು ನಂದು ಔಟ್ಫಿಟ್. ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಬಾಯ್ ಬಾಯ್. ಫೀವರ್ ಇಲ್ಲ. ಸೊ ಫ್ರೆಂಡ್ಸ್, ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. 2 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ, ಇನ್ನೂ ಬಂದಿಲ್ಲ, ಬರಬೇಕು. ಅದಕ್ಕೆ ಈಚೆ ಬಂದು ಹಂಗೆ ನಿಂತ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ. ವೆದರ್ ಚೆನ್ನಾಗಿದೆ ಇವಾಗ, ಒಂಥರ ಏನಂದರೆ ಫುಲ್ ಸೆಕೆನೂ ಎಲ್ಲ. ಈವ್ನಿಂಗ್ ಟೈಮು ಗಾಳಿ ಬೀಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಹೇರ್ ಇವತ್ತು ಸರಿಯಾಗಿ ಮಾಡೋಕ್ಕಾಗಿಲ್ಲ ನನಗೆ. ಸೊ ಹಂಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಫುಲ್ ಡ್ರೈ ಆಗಿಬಿಡುತ್ತೆ. ಅದರಲ್ಲೂ ನನಗೆ ಸಮ್ಮರಲ್ಲೇ ಜಾಸ್ತಿ ಎಲ್ಲ ಸ್ಕಿನ್ ಆಗ್ಬೋದು, ಹೇರ್ ಆಗ್ಬೋದು, ಎಲ್ಲ ಡ್ರೈ ಆಗೋದು. ನೋಡಿ ಫ್ರೆಂಡ್ಸ್, ಅಪ್ಪ ಮಗ ಸೇರ್ಕೊಂಡು ನನ್ಗೆ ಹೆಂಗ್ ಹೊಡಿತಿದ್ದಾರೆ ನೋಡಿ, ಹೆಂಗ್ ಹೊಡಿತಿದ್ದಾರೆ. ಹೋಗಿ ಬಂದ್ಬಿಟ್ಟು ತಿರ್ಗಾ ಬಂದು ಮಲ್ಕೊಂಡು ಅವಳಿಗೆ ನೋಡಿ ಇಲ್ಲಿ ಮಗನೂ ಹೊಡಿತಿದ್ದಾನೆ ಹಿಡ್ಕೊಂಡು. ನೋಡಿ ಇಲ್ಲಿ ಅಪ್ಪನೂ ಹೊಡಿತಿದ್ದಾರೆ. ನೋಡಿ ನೋಡಿ ಫ್ರೆಂಡ್ಸ್ ಹೆಂಗ್ ಹೊಡಿತಿದ್ದಾರೆ ನೋಡಿ. ಇವನು ಅಮ್ಮ ಬೇಕಾವದೆ ನೋಡಿ ಫ್ರೆಂಡ್ಸ್, ಮಮ್ಮ ಹೆಂಗೆ ಬಂದ್ಬಿಟ್ಟು ಏನು ಪಾರ್ಟಿ ಮಾಡ್ಕೊಂಡು ಬಂದು ಪಾರ್ಟಿ ಚೆನ್ನಾಗಿಲ್ಲ ಅಂತ ಪಾರ್ಟಿ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಮಲ್ಕೊಂಡು ಕಣ್ಮುಚ್ಚಿ ವಾಚ್ ಹಾಕೊಂಡು ಪಿಲ್ ಹಾಕೊಂಡು ಸುಮ್ಮನೆ ಮಲ್ಕೋ. ಜಗಳ ಮಾಡಿದ್ಯಾರು? ನೀನೆ. ನಾನ ಪಪ್ಪನ? ನೀನೆ. ನೋಡಿ ಇವನು ಪಪ್ಪನ ಮಗ ನನಗೆ. ನೋಡಿ ಅದಕ್ಕೆ ಅಪ್ಪ ಮಗ ಇಬ್ರು ಜೊತೆನೂ ಮಾತಾಡ್ತೀರ. ಮಲಗಿದ್ದೀನಿ ಇಲ್ಲಿ, ಇವ್ರಿಬ್ರು ಜೊತೆ ಮಾತಾಡ್ತೀರ. ಅಪ್ಪ ನೋಡಿ ಹೆಂಗ್ ಹೊಡಿತಾನೆ ಅವನು. ಪಾರ್ಟಿ ನಾನು ಕೆಫೆಗೆ ಹೋಗಿದ್ದು, ಅವನ್ ಫ್ರೆಂಡ್ ಅಮ್ಮನ್ ಮೀಟ್ ಮಾಡೋಕೆ ಹೋಗಿದ್ದು. ಇವನಿಗೆ ಫೀವರ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್. ಸೊ ಹೋಗಿ ಬಂದಾಯ್ತು, ಎಲ್ಲ ತೆಗ್ದಿಡ್ತಿದ್ದೀನಿ. ಜೀವನ್ ಜೊತೆ ಜಗಳ ಮಾಡ್ಕೊಂಡು, ಚಂದ್ರ ಜೊತೆ ಜೀವನ್ ಜೊತೆ ಸ್ವಲ್ಪ ಹೊತ್ತು ಪತ್ಕೊಂಡು ಮಲ್ಕೊಂಡಿದ್ದು. ಸೊ ನಮ್ಮ ಲೈಫಲ್ಲಿ ಹಿಂಗೆ ಆಗ್ತಾ ಇರುತ್ತೆ. ಸಣ್ಣ ಪುಟ್ಟ ಜಗಳ ಮಾಡ್ಕೊತಾ ಇರ್ತೀವಿ, ಆಮೇಲೆ ಅವಾಗವಾಗ ಅಲ್ಲೇ ಸರಿ ಹೋಗ್ಬಿಡ್ತಾ ಇರ್ತೀವಿ. ಸೊ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ, ಏನು ರಮ್ಯಾ ಜಗಳನೇ ಆಡಲ್ವಾ ಅಂತ. ನೋಡಿದ್ರಲ್ವಾ, ಆಡ್ತಿರ್ತೀವಿ. ಆಮೇಲೆ ಒಂದು 5 ಮಿನಿಟ್ಸ್ ಕೋಪ ಮಾಡ್ಕೊಂಡು ಆಮೇಲೆ ಹಂಗೆ ಸರಿ ಹೋಗ್ಬಿಡೋದು. ಅವೆಲ್ಲ ತೆಗ್ದಿಡ್ತಾ ಇದ್ದೀನಿ ನಾನು. ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ.
ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ಬ್ಲಾಗ್ ನೋಡ್ತಾ ಇದ್ರಿ, ಆಮೇಲೆ ಕಂಟಿನ್ಯೂ ಮಾಡಿಲ್ಲ ನಾನು. ಇವತ್ತು ಬೆಳಿಗ್ಗೆ ಅಂದ್ರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಈವ್ನಿಂಗು ಬೆಳಗ್ಗೆಯಿಂದ ರೆಸ್ಟ್ ಮಾಡ್ತಿದ್ದೆ, ಸ್ವಲ್ಪ ಹೆಡ್ಏಕ್ ಇತ್ತು, ಅದಿತ್ತು, ಅದಕ್ಕೆಲ್ಲ. ಇವಾಗ ಟೀ ಮಾಡ್ತಾ ಇದ್ದೀನಿ. ಜಿಯನ್ ಮತ್ತೆ ಚಂದ್ರು ಅಲ್ಲಿದ್ದಾರೆ, ಏನೋ ಮಾಡ್ತಿದ್ದಾರೆ ಅವರು ಅಲ್ಲಿ. ಏನ್ ಮಾಡ್ತಿದ್ದೀರಾ ಅಪ್ಪ ಮಗ? ಓಪನ್ ಮಾಡ್ಕೊಂಡೇನೆ, ಅಲ್ಲೇ ಇಟ್ಬಿಟ್ಟು ಫುಲ್ ಎಲ್ಲ ಮೆತ್ತಗೆ ಆಗೋಗಿದೆ. ಯಾರು ಮಾಡಿರೋದು? ನೀನೇ. ನಾನಲ್ಲ. ನೆನ್ನೆ ರಾತ್ರಿ ನೀನು ನೋಡ್ಕೊಂಡು ಓಪನ್ ಮಾಡಿದ್ರು. ತಿನ್ಲಿಲ್ಲ ನಾನು. ನೆನ್ನೆ ಮಧ್ಯಾಹ್ನ ಫುಲ್ ಮೆತ್ತಗೆ ಆಗೋಗಿದೆ. ಹೆಂಗೆ ಹೆಂಗೆ ಬಾರಿಸಿದ್ದು ನೋಡಿ, ಇವನೇ ಬಾರಿಸಿದ್ ನಂಗೆ ಮನೆ ಕೊಟ್ಟಿದ್ದು. ವಾಮಿಟ್ ಮಾಡಿದ್ದಾನೆ. ಎಲ್ಲ ಎಲ್ಲ ಕ್ಲೀನ್ ಮಾಡಿ ಮಾಡಿ ಸಾಕಾಯ್ತು ನನ್ಗೆ. ಜನರಿಗೆ ಇಬ್ರು ಎಷ್ಟು 20 ನಿಮಿಷ ಹಾಫ್ ಅನ್ ಅವರ್ ಕ್ಲೀನ್ ಮಾಡಿದ್ವಲ್ಲ, ಜಾಸ್ತಿ ಇನ್ನ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಅದಕ್ಕೆಲ್ಲ ವಾಸನೆ ಬರ್ದಿರೋ ತರ ಮತ್ತೆ ಕ್ಲೀನ್ ಮಾಡಿ ಸಾಕಾಗೋಯ್ತು. ಸೊ ನೆನ್ನೆ ಹಾಕೊಂಡೋಗಿ ಡ್ರೆಸ್ ಕೂಡ ಎತ್ತಿಟ್ಟಿಲ್ಲ ನಾನು. ನೆನ್ನೆ ಹೋದಾಗ ಏನೂ ಇರ್ಲಿಲ್ಲ. ಬಂದ್ಮೇಲೆ ಆಲ್ಮೋಸ್ಟ್ ಒಂದು 2-3 hours 4 hours ಆದ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಯ್ತು. ಆಮೇಲೆ ಫುಲ್ ಆಯ್ತಾ. ಇವಾಗ ಫುಲ್ ಟಯರ್ಡ್ ಫೀಲ್ ಆಗ್ತಿದೆ, ಸುಸ್ತಾಗ್ತಿದೆ. ಎತ್ತಿಡ್ತಾ ಇದ್ದೀನಿ. ಸೊ ಈ ತರ ಇರುತ್ತೆ ನನ್ನ ಸಿಕ್ ಡೇ. ಒಂಥರ ಆನ್ ಅಂಡ್ ಆಫ್ ಸ್ವಲ್ಪ ಹೊತ್ತು ಮಲ್ಗೋದು, ಎದ್ದೇಳೋದು, ಒಂಚೂರು ಅದು ಇದು ಮಾಡೋದು, ಆ ಥರ. ನಾನು ಜೀವ ಮಧ್ಯಾಹ್ನ ಮಲಗಿದ್ವಿ, ಬ್ಲಾಂಕೆಟ್ ಆಗ ಹಂಗೆ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಮೇಲೆ ನೋಡೋಣ ಊಟ ಏನಂತ. ಏನೋ ಮತ್ತು ಕುಕ್ ಮಾಡೋಕ್ಕಂತೂ ಇವಾಗ ಸದ್ಯಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಣು ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಹಿಂಗಾಗಿದೆ ಅಂತ. ಕೂದಲು ನಾನು ಬಾಚ್ಕೊಳ್ಳೋಕ್ಕೂ ಟೈಮ್ ಅನ್ನೋದಕ್ಕಿಂತ ಆಗಿಲ್ಲ ಬಾಚ್ಕೊಳ್ಳೋದಕ್ಕೂ. ಅಷ್ಟು ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಇವತ್ತು ಮಾರ್ನಿಂಗ್ ಎದ್ದಾಗಿಂದ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ರಾತ್ರಿ ಬಂದು ಮಲ್ಕೊಂಡೆ, ಸ್ವಲ್ಪ ಹೆಡ್ಏಕ್ ಥರ ಆಯಿತು, ಬಂದು ಮಲ್ಕೊಂಡ್ಬಿಟ್ಟೆ. ಮಾರ್ನಿಂಗ್ ಎದ್ದಾಗಿಂದ ಮಲ್ಕೊಂಡಿದ್ದ. ಚಂದ್ರು ನಾನು ವಿಡಿಯೋ ಮಾಡ್ತಾವಳೆ ಅಂದ್ಕೊಂಡಿದ್ರಂತೆ. ಒಂದು ಸ್ವಲ್ಪ ಪರವಾಗಿರ್ಲಿಲ್ಲ ಈವ್ನಿಂಗು, ಅದಕ್ಕೆ ಇವಾಗ ಬಂದು ಜ್ವರ ಚೆಕ್ ಮಾಡಿದ್ರು. ಇಬ್ರಿಗೂ ಬೆಳಗ್ಗೆಯಿಂದ ಐತೆ. ಆಚೆ ಹೋಗೋಣ ಅಂತ ಕೂತಿದ್ರು. ನಮಗೂ ಜೀವ ಜಾಸ್ತಿ ಕೆಮ್ತಿದ್ದ. ಬೇಡ ನಾಳೆ ಹೋಗೋಣ, ಸಾಮಾನೆಲ್ಲ ತರಬೇಕಿತ್ತು. ಇವಾಗ ಜಾಸ್ತಿ ಆಗೋಯ್ತು. ಜಿಯನ್ ಅವನ್ ಪ್ರಿಸ್ಕ್ರಿಪ್ಷನ್ ತಂದ್ಬಿಟ್ಟು ನನ್ನ ಈ ಟ್ಯಾಬ್ಲೆಟ್ ತಗೊಂಬಮ್ಮ, ಅವನ್ ಪ್ರಿಸ್ಕ್ರಿಪ್ಷನ್ ತಂದ್ಬಿಟ್ಟು ಈ ಟ್ಯಾಬ್ಲೆಟ್ ತಗೊಂಬಮ್ಮ ಅಂತ ಹೇಳ್ತಿದ್ದೆ. ಏನ್ ಮಾಡಬೇಕು ಈಗ ಮಮ್ಮ? ಏನಾಗಿದೆ ಮಮ್ಮಗೆ? ನೆಗಡಿ, ಆಮೇಲೆ ಕೋಲ್ಡ್, ಆಮೇಲೆ ಕಾಫ್. ಆಮೇಲೆ ಯಾರು ಬರ್ಸಿದ್ದು ಮಮ್ಮಗ ಅವೆಲ್ಲ? ಅವನ್ ಪ್ರಿಸ್ಕ್ರಿಪ್ಷನ್ ಕೆಳಗಡೆ ಎತ್ಕೊಂಡಿದ್ದಾನೆ, ಈ ಟ್ಯಾಬ್ಲೆಟ್ ತಗೋ ಅಂತ ತಂದು ಕೊಡ್ತಿದ್ದೆ. ಮಮ್ಮ ಈ ಟ್ಯಾಬ್ಲೆಟ್ ತಗೋ ಅಂತ. ಇವಾಗ ಚೆಕ್ ಮಾಡಿದ್ರು ಫೀವರ್ ಅಪ್ಪ ಆಯ್ತಿಲ್ಲ, ಕೋಲ್ಡ್ ಸೇಮ್. ಏನು ಆನ್ ಸಿಂಪ್ಟಮ್ಸ್ ಸೇಮ್. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನು ಕೆಮ್ಮು ಹೋಗಿಲ್ಲ. ಸರ್ಕಲ್ ಒಂಥರ ಅದು. ಯಾವಾಗ ಸ್ಕೂಲ್ ಹೋಗ್ತಾನಲ್ಲ ಅವನು ಬಂದ್ರೆ ನಂಗೆ ಬಂದ್ರೆ ಸದ್ಯ ಅವರು ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಅಷ್ಟು ಅಫೆಕ್ಟ್ ಆಗಲ್ಲ. ಒಂಚೂರು ಅದು ಇದಾಗುತ್ತೆ. ನಮ್ಗೆಲ್ಲ ಪಾಪವಾಗಿರ್ತದಲ್ಲ, ಇವಾಗ ಇಮ್ಯುನಿಟಿ ಒಂಚೂರು ಕಮ್ಮಿ ಇರ್ತದೆ. ಫಸ್ಟ್ ಬರ್ತಾನೆ ಇಲ್ಲಿ ನಾವ್ ಇಬ್ಬರೇ ಇದ್ದಾಗಲ್ಲ, 2 years ಒಂದ್ಸರಿ ಬಂದ್ರೆ ಜಾಸ್ತಿ ಇತ್ತು. ಇವಾಗ 3 months 4 months ಅಡ್ಗೆ ಮಾಡಕ್ಕಂತೂ ಆಯ್ತಿಲ್ಲ ನನ್ನ ಕೈ. ನೋಡಿ, ಇವರು ಪೇಷಂಟ್ ನಂಬರ್ 1, ರಮ್ಯಾ ಇವಾಗ ಪೇಷಂಟ್ ನಂಬರ್ 2. ಆಗಲೇ 2 ದಿವಸದಿಂದ ಫುಲ್ಲು ಅವಳಿಗೂ ಜ್ವರ, ಇವನಿಗಾಗಲೇ 4-5 ದಿವಸದಿಂದ ಇವನಿಗೆ ಜ್ವರ. ಇವನಿಗೆ ಇವಾಗ ಕಮ್ಮಿ ಆಗಿದೆ, ಇನ್ನೂ ಸ್ಕೂಲ್ ಕಳಿಸಿಲ್ಲ, ಇನ್ನೊಂದು ದಿವಸ ರಿಕವರ್ ಆಗಲಿ ಅಂತ. ಅವಳಂತೂ ಫುಲ್ ಬೆಡ್ಡಲ್ಲೇ ಫುಲ್ ಡೇ ಫುಲ್ ಸುಸ್ತು ಅಂತ. ಅದಕ್ಕೆ ಈ ವ್ಲಾಗು ನಾವೇ ಏನು ಮಾಡ್ತಾ ಇದ್ದೀವಿ ಎಂಡ್
ಸೊ ಇನ್ನೊಂದು 2-3 ಡೇಸ್ ಮೋಸ್ಟ್ಲಿ ವ್ಲಾಗ್ಸ್ ಬರೋಲ್ಲ, ಯಾಕಂದರೆ ಹುಷಾರಿಲ್ಲ ಅವಳಿಗೆ. ಸೊ ಆಮೇಲೆ ಬರುತ್ತೆ. ಅಲ್ಲಿ ತನಕ ಅಲ್ಲಿ ತನಕ ಹಾಂ ನಮಸ್ಕಾರ. ನಮಸ್ಕಾರ ಮಾಡು.